ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ PDF ನೋಟ್ಸು ಹಾಗೆ ಮಾಡಲ್ ಕ್ವಶನ್ ಪೇಪರ್ಗಳು ಸಹ ನಿಮಗೆ ದೊರೀತವೆ. ಸೊ ಮೆಂಬರ್ಶಿಪ್ಗೆ ಯಾವ ರೀತಿ ಜಾಯ್ನ್ ಆಗೋದಂದರೆ, ನಮ್ಮ ಒಂದು ಯೂಟ್ಯೂಬ್ನ ಹೋಮ್ ಪೇಜ್ನಲ್ಲಿ ಏನೈತಿ ಜಾಯ್ನ್ ಅನ್ನೋ ಬಟನ್ ಕಾಣ್ತದೆ. ಸೊ ನೀವು ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಏನೈತಿ ₹159ಗೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಹಿಂದಿನ ಕ್ಲಾಸ್ನಲ್ಲಿ 43 ಕ್ವಶನ್ಗಳನ್ನ ನೋಡಲಾಗಿತ್ತು. ಸೊ ನೆಕ್ಸ್ಟ್ ಈಗ 44ನೇ ಕ್ವಶನನ್ನು ನೋಡೋಣ. ಸೊ ಕ್ವಶನ್ ಏನಿದೆ ಅಂದ್ರೆ, ಇಫ್ 24 men eat a dinner in 1 hour and 20 women eat a dinner in 45 minutes, then in how much time 12 men and 10 women together shall eat a dinner ಅಂತ ಕೇಳಿದರು. ಸೊ ಇಲ್ಲಿ 24 ಜನ ಒಂದು ತಾಸಿನಲ್ಲಿ ತಮ್ಮ ರಾತ್ರಿ ಊಟವನ್ನು ಮುಗಿಸ್ತಾರೋ. 20 ಮಹಿಳೆಯರು ಏನೈತಿ ತಮ್ಮ ರಾತ್ರಿ ಊಟವನ್ನು 45 ನಿಮಿಷದಲ್ಲಿ ಮುಗಿಸ್ತಾರಂತ. ಸೊ 12 ಮೆನ್ನ ಮತ್ತು 10 ವುಮೆನ್ನ ಕೂಡಿ ಆ ಊಟವನ್ನು ಇಬ್ಬರು ಕೂಡಿ ಎಷ್ಟು ಅವರ್ನಲ್ಲಿ ಮುಗಿಸ್ತಾರಂತ ಕೇಳಿದರು. ಸೊ ಇಲ್ಲಿ 24 ಜನ ಅದಾರು. ಇಲ್ಲಿ 1 ಅವರ್ ಅಂದ್ರೆ ಇಲ್ಲಿ 60 ನಿಮಿಷವನ್ನು ತೆಗೆದುಕೊಳ್ತಾರೋ. ಸೊ ಹಾಗಾದರೆ ಇಲ್ಲಿ ನಮ್ಗೆ ಎಷ್ಟು ಬೇಕು? 12 ಮೆನ್ ಬೇಕು. ಸೊ 12 ಮೆನ್ ಇದ್ದಾಗ ಎಷ್ಟು ಆಗ್ತದೆ? ಹಾಗೆ ಟುಗೆದರ್ ಅಂದಾಗ ಇಲ್ಲಿ ಪ್ಲಸ್ ಬರ್ತದೆ. ಇಲ್ಲಿ 20ಕ್ಕೆ 45 ಜನ, 20ಕ್ಕೆ 45 ಜನ ಅಂದ್ರೆ 20 ವುಮೆನ್ಗೆ 45 ನಿಮಿಷ ತೊಂದಾರಂದ್ರೆ ಇಲ್ಲಿ 10 ವುಮೆನ ಎಷ್ಟು ತೋತಾರು? ಸೊ ಇಲ್ಲಿ 10 ಒಂದೇ 10 ಎರಡಲೆ, ಇಲ್ಲಿ 12 ಒಂದೇ 12 ಎರಡಲೆ, ಇಲ್ಲಿ 2 ಒಂದೇ 2 30ಲೆ, ಇಲ್ಲಿ 2 ಒಂದೇ 2 22 ವರಿಲಿ. ಸೊ 30 ಪ್ಲಸ್ 22 ವರಿ ಅಂದ್ರೆ 30 ಪ್ಲಸ್ 22.5 ಅಂದರೆ ಇಲ್ಲಿ 52.5 ಆನ್ಸರ ಇಲ್ಲಿ ಆಗ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ನಲವತ್ತೈದನೇ ಕ್ವಶನ್. ದ ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 20%, ದೆನ್ ಇಟ್ಸ್ ಏರಿಯಾ ಈಸ್ ಇನ್ಕ್ರೀಸ್ಡ್ ಬೈ ಅಂತ ಕೇಳಿದರು. ಸೊ ಇಲ್ಲಿ ರೇಡಿಯಸ್ ಆಫ್ ಸರ್ಕಲ್ 20% ಜಾಸ್ತಿ ಆಗಿದೆ ಅಂತ. ಸೊ ಅವಾಗ ಆ ಥರ ಏರಿಯಾ ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಒಂದು ಫಾರ್ಮುಲಾ ಮುಖಾಂತರ ಇಲ್ಲಿ ನಾವು ಕಂಡುಹಿಡಿಬೋದು. ಯಾವ ರೀತಿ ಅಂದ್ರೆ ಇಲ್ಲಿ 2x ಪ್ಲಸ್ x² ಬೈ 100 ಅಂತ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಅನ್ನೋದೇನೈತಿ ಇದು 20%. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗಿರ್ತದೆ 20% ಆಗಿರ್ತದೆ. ಸೊ ಇಲ್ಲಿ 2 × 20 ಪ್ಲಸ್ ಇಲ್ಲಿ x² ಅಂದ್ರೆ ಇಲ್ಲಿ 20² 20² ಅಂದರೆ ಇಲ್ಲಿ 400 ಆಗುತ್ತೆ ಡಿವೈಡೆಡ್ ಬೈ 100. ಸೊ ಇಲ್ಲಿ 100 ಒಂದೇ 100 4ಲೇ ಆಗುತ್ತೆ. ಸೊ 22ಲೇ 40 ಆಗುತ್ತೆ, ಇಲ್ಲಿ ಪ್ಲಸ್ 4 ಆಗುತ್ತೆ. ಸೊ ಇಲ್ಲಿ ಆನ್ಸರ್ 44 ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a point on a y-axis equidistant from the point A 6, 5 and B -4, 3 is ಅಂದರು. ಸೊ ಇಲ್ಲಿ y-axisನಲ್ಲಿ ಸೊ ಈ ರೀತಿ ಅದ. ಸೊ ಇಲ್ಲಿ ಈ ರೀತಿ ಒಂದು ಲೈನ್ ಅದ. ಸೊ ಇಲ್ಲಿ ಎ ಅಂತ ತಗೋರಿ, ಇದು ಬಿ ಅಂತ ತಗೋರಿ, ಇದನ್ನು ಪಿ ಅಂತ ತಗೋರಿ. ಸೊ ಇಲ್ಲಿ y-axis ಮ್ಯಾಗ ಒಂದು ಪಾಯಿಂಟ್ ಅದ ಅಂದ್ರೆ ಇಲ್ಲಿ ಇದು ಪಾಯಿಂಟ್ ಏನಾಗಿರ್ತದ ಅಂದ್ರೆ 0, y ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ಬಿ ಎಷ್ಟು ಕೊಟ್ಟಿದ್ದಾರೋ -4, 3 ಅದ. ಇಲ್ಲಿ ಎ ಎಷ್ಟು ಕೊಟ್ಟಿದ್ದಾರೋ 6, 5 ಅದ. ಸೊ ಈ ರೀತಿ ಏನೈತಿ ಇಲ್ಲಿ ಲೈನನ್ನು ಕೊಟ್ಟಿದ್ದಾರೆ. ಇದು ವಾಯ್, ಇದು y'
ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್ ಆಗಿರ್ತದೆ. ಸೊ ಇಲ್ಲಿ 0, y ಅನ್ನೋದಲ್ಲ. ಸೊ ಇಲ್ಲಿ ನಾವು ವಾಯನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಎದಿಂದ ಪಿಗೆ ಎಷ್ಟು ಡಿಸ್ಟೆನ್ಸ್ ಅದ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಪಿದಿಂದ ಬಿಗೂ ಅದ, ಸೇಮ್ ಡಿಸ್ಟೆನ್ಸ್ ಅದ. ಸೊ ಹಾಗಾಗಿ ನಾವು ಇಲ್ಲಿ ಮೊದಲಿಗೆ ಎ ಪಿ ಅನ್ನು ಕಂಡು ಹಿಡಿಯೋಣ, ಅಥವಾ ಪಿ ಎ ಅಂತ ತೋರಿ. ಇಲ್ಲಿ ಪಿ ಎ ಕಂಡು ಹಿಡಿಬೇಕಂದ್ರೆ ಫಾರ್ಮುಲಾ ಏನ, ರೂಟ್ ಆಫ್ ಇಲ್ಲಿ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ರೂಟ್ ಆಫ್ ಇಲ್ಲಿ x2 ಇದು x1 ಇದು y1 ಹತ್ತೋರಿ. ಇಲ್ಲಿ ಇದು x2 ಇದು y2. ಸೊ ಅವಾಗ ಇದು x2 ಅಂದ್ರೆ 6 ಅದ. ಸೊ ಇಲ್ಲಿ x2 ಅಂದ್ರೆ 6 ಅದ, ಮೈನಸ್ ಆಫ್ x1 ಅಂದ್ರೆ ಇಲ್ಲಿ 0 ಅದ. ಸೊ 6 0ನ ಮೈನಸ್ ಆದ್ರೆ 6 ಆಗುತ್ತೆ. 6 ಇದು ಸ್ಕ್ವೇರ್, 6 ಸ್ಕ್ವೇರ್ ಏನಾಗುತ್ತೆ 36 ಆಗುತ್ತೆ. ಇಲ್ಲಿ ಪ್ಲಸ್ y2 ಮೈನಸ್ y1 ಅಂದರು. ಸೊ ಇಲ್ಲಿ y2 ಎಷ್ಟದ 5 ಅದ. ಸೊ 5 ಮೈನಸ್ y ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಿ ಎ ಈಕ್ವಲ್ ಟು ರೂಟ್ ಆಫ್ 36 ಪ್ಲಸ್ 5 ಮೈನಸ್ y ಹೋಲ್ ಸ್ಕ್ವೇರ್ ಆಯಿತು. ಸೊ ರೂಟ್ ಆಫ್ 36 ಪ್ಲಸ್ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆದಾಗ ಇದು ಎ ಸ್ಕ್ವೇರ್ ಅಂದರೆ 25 ಮೈನಸ್ 10y ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಸೊ ಇದು ರೂಟ್ ಆಫ್ 25 36 ಎಷ್ಟಾಗುತ್ತೆ 61 ಆಗುತ್ತೆ. ಸೊ y ಸ್ಕ್ವೇರ್ ಮೈನಸ್ 10y ಪ್ಲಸ್ 61 ಆಗುತ್ತೆ. ಸೊ ಪಿ ಎ ಈಕ್ವಲ್ ಟು ಎಷ್ಟಾಯ್ತು. ಸೊ ಪಿ ಎ ಈಕ್ವಲ್ ಟು ಇದಾದ ನಂತರ ಇನ್ನು ಪಿ ಬಿ ಅನ್ನು ಕಂಡುಹಿಡಬೇಕು. ಸೊ ಈಗ ಪಿ ಬಿನೂ ಅದೇ ರೀತಿ ಕಂಡುಹಿಡಬೇಕು. ಸೊ ಪಿ ಬಿ ಇಲ್ಲಿ ಇದು x2 ಸಾರಿ x1 ಇದು y1. ಸೊ ಇದು x2 y2. ಸೊ ಯಾವ್ದು ಬೇಕಾದ ನೀವು ತೊಂದ್ರೂ ನಡೀತದೆ. ಸೊ ಇಲ್ಲಿ ನಾವು ಪಿ ಬಿ ಅನ್ನು ಮಾಡಿದಾಗ ನಮಗೆ ಎಷ್ಟು ಬರ್ತದೆ, ಇದು ರೂಟ್ ಆಫ್ y ಸ್ಕ್ವೇರ್ ಮೈನಸ್ 6y ಪ್ಲಸ್ 25 ಇದು ಆಗ್ತದೆ. ಸೊ ಇಲ್ಲಿ ನಮಗೆ ಪಿ ಎನೂ ಸಿಕ್ತು ಪಿ ಬಿನೂ ಸಿಕ್ತು. ಸೊ ಇವೆರಡೂ ಈಕ್ವಿ ಡಿಸ್ಟೆನ್ಸ್ ಅದಾವಂದ್ರೆ ಎರಡೂ ಈಕ್ವಲ್ ಆಗಿರ್ತಾವೆ. ಹಾಗಾಗಿ ಇಲ್ಲಿ ನಮ್ಗೆ ಎರಡೂ ಕಡೆ ರೂಟ್ ಬಂದದ. ಸೊ ರೂಟ್ ಏನೈತಿ ಡೈರೆಕ್ಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ನೇದು ಏನು ಬಂದಿತ್ತು, ಪಿ ಎ ಏನು ಬಂದಿತ್ತು y ಸ್ಕ್ವೇರ್ ಮೈನಸ್ 10y ಪ್ಲಸ್ 61 ಇತ್ತು, ಈಕ್ವಲ್ ಟು y ಸ್ಕ್ವೇರ್ ಮೈನಸ್ 6y ಪ್ಲಸ್ 25 ಇದು ಬಂದದ. ನೆಕ್ಸ್ಟ್ ಈ y ಸ್ಕ್ವೇರನ್ನು ಈ ಕಡೆ ತೋರಿ, ಈ 10yನ ಈ ಕಡೆ ತಂದಾಗ ಈ y ಸ್ಕ್ವೇರ್ ಈ ಕಡೆ ಬರ್ತಂದ್ರೆ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಆಗುತ್ತೆ, ಪ್ಲಸ್ y ಸ್ಕ್ವೇರ್ ಇದ್ದಿದ್ದ ಇಲ್ಲಿ ಪ್ಲಸ್ 61 ಅದ. ಸೊ ಈ 25ನ ಈ ಕಡೆ ತಂದಾಗ ಮೈನಸ್ 25 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 10y ಇದ್ದಿದ್ದು ಈ ಕಡೆ ಬರ್ತಂದ್ರೆ ಪ್ಲಸ್ 10y ಆಗುತ್ತೆ. ಪ್ಲಸ್ 10y ಒಳಗೆ ಮೈನಸ್ 6yನ ಕಳೆದಾಗ ಇಲ್ಲಿ ನಮ್ಗೆ 4y ಉಳಿತದ. ಸೊ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 61 ಒಳಗೆ 25ನ ನಾವು ಕಳೆದಾಗ ನಮಗೆ ಎಷ್ಟು ಉಳಿತದ 36 ಇಲ್ಲಿ ಉಳಿತದ. ಸೊ 4y ಈಕ್ವಲ್ ಟು 36 ಆಗುತ್ತೆ. ಇಲ್ಲಿ 4 1 4 9 ಆಗುತ್ತೆ. ಸೊ y ಈಕ್ವಲ್ ಟು ಇಲ್ಲಿ 9 ಆಗುತ್ತೆ. ಸೊ y ಈಕ್ವಲ್ ಟು 9 ಅಂತಂದ್ರೆ ಇಲ್ಲಿ 0, ಇಲ್ಲಿ y ಅದ. ಸೊ ಇಲ್ಲಿ 0, 9 ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಡಿ ಆಪ್ಷನ್ ನೋಡ್ಬೋದು 0, 9 ಅಂತ ಇಲ್ಲಿ ಅದ. ಸೊ ನೆಕ್ಸ್ಟ್ ಕ್ವಶನ್, ಪೆರಿಮೀಟರ್ ಆಫ್ ಸ್ಕ್ವೇರ್ ಹೂಸ್ ಡಯಾಗೋನಲ್ ಇಸ್ 10 ಯೂನಿಟ್ಸ್ ಅಂತ ಹೇಳಿದರು. ಸೊ ಈ ರೀತಿ ಸ್ಕ್ವೇರ್ ಅದ. ಸೊ ಇದರ ಡಯಾಗೋನಲ್ 10 ಯೂನಿಟ್ಸ್ ಅದ. ಸೊ ಇದು ಎಕ್ಸ್ ಆಗಿರ್ತದ, ಇದು ಎಕ್ಸ್ ಆಗಿರ್ತದ. ಸೊ ಎರಡು ಎಕ್ಸ್ ಯಾಕಾಗಿರ್ತಾವ ಅಂದ್ರೆ ಇದು
ಸ್ಕ್ವೇರ್ದಲ್ಲಿ ಏನೈತಿ ಸೈಡ್ಸ್ ಎಲ್ಲ ಸೇಮ್ ಇರ್ತಾವೆ. ಸೊ ಹಾಗಾಗಿ ನಾ ಸೈಡ್ಸ ಎಕ್ಸ್ ಅಂತ ತೊಂದನು. ಸೊ ಇಲ್ಲಿ ಪೆರಿಮೀಟರ್ ಆಫ್ ಸ್ಕ್ವೇರ್ ಹೂಸ್ ಡಯಾಗೋನಲ್ ಇಸ್ 10 ಯೂನಿಟ್ಸ್ ಅಂದರು. ಸೊ ಇಲ್ಲಿ ಸ್ಕ್ವೇರ್ ಒಳಗಿದ 90 ಡಿಗ್ರಿ ಇರ್ತದೆ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ಇಲ್ಲಿ ಎರಡೂ ಬಾಹುಗಳು ಸ್ಕ್ವೇರ್ ಏನೈತಿ ಈ ಕರ್ಣದ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತದೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 10 ಸ್ಕ್ವೇರ್ ಆಗುತ್ತೆ. ಸೊ 2x ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 10 ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಇದ್ದಿದ್ದನ್ನು ನಾವು 100 ಅಂತ ಬರಿಬೋದು. ಸೊ ಇಲ್ಲಿ 2 ಇದ್ದಿದ್ದ 2 ಒಂದಲೇ ಆಗುತ್ತೆ, 2 50 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ನಮ್ಗೆ 50 ಅಂತ ಬಂತು. ಸೊ ಇಲ್ಲಿ ನಮ್ಗೆ ಅವ್ರೇನು ಕೇಳಿದರು, ಪೆರಿಮೀಟರ್ ಆಫ್ ಸ್ಕ್ವೇರನ್ನು ಕಂಡುಹಿಡಿ ಅಂದರು. ಸೊ ಹಾಗಾಗಿ ಇಲ್ಲಿ ನಮ್ಗೆ ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ತದೆ, ಸೊ ಈ 50 ಯಾವ ರೀತಿ ಬರಿಬೋದಂದ್ರೆ, ಸೊ ಈ 2 ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ರೂಟ್ ಆಗುತ್ತೆ. ಸೊ ರೂಟ್ 50 ಇದ್ದಿದ್ದನ್ನು 25 ಇಂಟು 2 ಅಂತ ಬರಿಬೋದು. ಸೊ 25 ಇಂಟು 2 ಬರೆದಾಗ 15 ಆಗುತ್ತೆ ಹೊಳ್ಳಿ. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ, 25 ಹೊರಗೆ ತಗೊಂಡಾಗ ಇಲ್ಲಿ 5 ರೂಟ್ 2 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ 5 ರೂಟ್ 2 ಆತಂದ್ರೆ ನಮ್ಗೆ ಪೆರಿಮೀಟ್ರ್ ಬೇಕು. ಪೆರಿಮೀಟ್ರ್ ಅಂದರೆ ಇಲ್ಲಿ 4 ಸೈಡ್ಗಳ ಸುತ್ತಳತೆ ಇಲ್ಲಿ 4x ಆಗುತ್ತೆ. ಸೊ 4x ಅಂದರೆ ಇಲ್ಲಿ ಎಕ್ಸ್ ಹಂಗಂದ್ರೆ ಏನು ಬಂದದ, 5 ರೂಟ್ 2 ಬಂದದ. ಹಾಗಾಗಿ 4 ಇಂಟು 5 ರೂಟ್ 2. ಸೊ 4 ಇಂಟು 5 ರೂಟ್ ಮಾಡಿದಾಗ 5 ರೂಟ್ 2 ಮಾಡಿದಾಗ 20 ರೂಟ್ 2 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. So next question, the area of a equilateral triangle with a side 2 root 3 centimeter ಅಂದರು. ಸೊ ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅದ. ಹಾಗಾಗಿ ಫಾರ್ಮುಲಾ ಏನು ಬರ್ತದ, ರೂಟ್ 3/4 ಇಂಟು ಎ ಸ್ಕ್ವೇರ. ಸೊ ಎ ಸ್ಕ್ವೇರ್ ಅನ್ನೋದು ಇಲ್ಲಿ ಸೈಡ್ ಆಗಿರ್ತದೆ. ಸೊ ಇಲ್ಲಿ ರೂಟ್ 3/4 ಇಂಟು ಎ ಸ್ಕ್ವೇರ್ ಅಂದರೆ ಇಲ್ಲಿ 2 ರೂಟ್ 3. ಸೊ 2 ರೂಟ್ 3 ಇಂಟು 2 ರೂಟ್ 3 ಅಂತ ನಾವು ಬರಿಬೋದು. ಸೊ ಇಲ್ಲಿ 2 ಒಂದಲೇ, ಇಲ್ಲಿ 2 ಎರಡಲೇ, ಇಲ್ಲಿ 2 ಒಂದಲೇ, ಇಲ್ಲಿ 2 ಒಂದಲೇ. ಸೊ ಇಲ್ಲಿ ಏನಾಗುತ್ತೆ, ರೂಟ್ 3 ಇಂಟು ರೂಟ್ 3 ಇಂಟು ರೂಟ್ 3 ಆಗುತ್ತೆ. ಸೊ ರೂಟ್ 3 ಇಂಟು ರೂಟ್ 3 ಅಂದರೆ ಇದು 3 ಆಗುತ್ತೆ. ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3 ಇಂಟು ರೂಟ್ 3 ಆಗುತ್ತೆ. ಸೊ 3 ಇಂಟು ರೂಟ್ 3 ಅನ್ನು ಮಾಡಿದಾಗ ನಮ್ಗೆ 3 ಇಂಟು ರೂಟ್ 3 ಬೆಲೆ ಏನಾಗುತ್ತೆ, 1.73 ಆಗುತ್ತೆ. ಸೊ 3 ಇಂಟು 1.73 ಮಾಡಿದಾಗ ನಮ್ಗೆ ಇಲ್ಲಿ 5.196 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, the value of a k power which the pair of a equation x plus 2y minus 3 equal to 0 and 5x plus ky plus 7 equal to 0 has a no solution ಅಂದರು. ಸೊ ಇಲ್ಲಿ k power which pair equation is no solution, k ಬೆಲೆ ಏನಾಗಿದ್ರೆ ಇದು ನೋ ಸೊಲ್ಯೂಷನ್ ಬರ್ತದ ಅಂದಾರ. ಸೊ ಹಾಗಾಗಿ ಇಲ್ಲಿ ನಾವು ಕೆ ಬೆಲೆನ ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ, ಸೊ ಇದು 2 ಲೈನರ್ ಇಕ್ವೇಷನ್ ಇನ್ ಪ್ಯಾರಲಲ್ ಲೈನ್ಸ್ ಅದ. ಸೊ ಹೀಗಿದ್ದಾಗ ಏನಾಗುತ್ತೆ, ಸೊ ಇಲ್ಲಿ a1/a2 ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2. ಸೊ ಇಲ್ಲಿ a1 ಅಂದರೆ ಏನಾಗುತ್ತೆ, ಸೊ a1 ಅಂದ್ರೆ ಈ ಥರ ಕೊಯಿಫಿಷಿಯಂಟ, b1 ಅಂದರೆ ಇದೆ, c1 ಅಂದ್ರೆ ಇದೆ. ಸೊ ಇಲ್ಲಿ a1 ಅಂದರೆ ಇಲ್ಲಿ ಏನಾಗುತ್ತೆ 1 ಆಗುತ್ತೆ, b1 ಅಂದರೆ ಏನಾಗುತ್ತೆ 2 ಆಗುತ್ತೆ, c1 ಅಂದರೆ ಏನಾಗುತ್ತೆ ಇಲ್ಲಿ
-3 ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇಲ್ಲಿ A2 ಅಂದರೆ ಇಲ್ಲಿ ಏನಾಗುತ್ತೆ 5 ಆಗುತ್ತೆ. B2 ಅಂದರೆ ಇಲ್ಲಿ ಏನಾಗುತ್ತೆ K ಆಗುತ್ತೆ. C2 ಅಂದರೆ ಇಲ್ಲಿ ಏನಾಗುತ್ತೆ 7 ಆಗುತ್ತೆ. ಸೊ ಈ ವ್ಯಾಲ್ಯೂಗಳನ್ನ ಇಲ್ಲಿ ತುಂಬಿದಾಗ A1 ಅಂದರೆ ಏನೈತಿ 1 ಅದ, 1/5 ಆಗುತ್ತೆ. ಈಕ್ವಲ್ ಟು B1 ಅಂದರೆ ಏನದ 2 ಅದ, 2/K ಆಗುತ್ತೆ. ಈಸ್ ನಾಟ್ ಈಕ್ವಲ್ ಟು -3/7 ಆಗ್ತದೆ. ಸೊ ಇವೆರಡು ಈಕ್ವಲ್ ಅದಾವ ಅಂದ್ರೆ ಇಲ್ಲಿ ನಾವು ಕೆ ಬೆಲೆಯನ್ನು ಕಂಡು ಹಿಡಿಬೋದು. ಕೆ ಬೆಲೆ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಕೆ ಇಂಟು 1 ಕೆ ಆಗುತ್ತೆ, 5 ಇಂಟು 2 ಇಲ್ಲಿ 10 ಆಗುತ್ತೆ. ಸೊ ಕೆ ಬೆಲೆ ಏನಾಗುತ್ತೆ ಇಲ್ಲಿ 10 ಆಗುತ್ತೆ. ಸೊ ಇದು ನೋ ಸೊಲ್ಯೂಷನ್ ಬರ್ಬೇಕಂದ್ರೆ ಇಲ್ಲಿ ಕೆ ಬೆಲೆ ಏನಾಗಿರಬೇಕು 10 ಆಗಿರಬೇಕು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಡಿವೈಡೆಡ್ x minus y into x plus y by a y plus x into y minus x ಅಂದರು. ಸೊ ಇಲ್ಲಿ ಡಿವೈಡೆಡ್ ಮಾಡಿದಾಗ ಬೆಲೆ ಏನು ಬರ್ತದೆ ಅಂತ ಕೇಳಿದರು. ಸೊ ಇಲ್ಲಿ x minus y ಒಂದದ, x plus y ಒಂದದ, ಡಿವೈಡೆಡ್ ಬೈ ಇಲ್ಲಿ x ಪ್ಲಸ್ y ಪ್ಲಸ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ y ಪ್ಲಸ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಎರಡೂ ಸೇಮ್ ಆಗ್ತದೆ, ನಡೀತದೆ. ಸೊ ಇಲ್ಲಿ y ಮೈನಸ್ ಎಕ್ಸ್ ಅದ. ಸೊ ಈ y ಮೈನಸ್ ಎಕ್ಸ್ ಅದಲ್ಲಿ ನಾನು -1 ಕಾಮನ್ ತಕ್ಕೊಂಡು ಇಲ್ಲಿ ಏನಾಗುತ್ತೆ ಇಲ್ಲಿ ಪ್ಲಸ್ y ಇದ್ದಿದ್ದ ಮೈನಸ್ y ಆಗುತ್ತೆ, ಇದು ಪ್ಲಸ್ ಮೈನಸ್ ಎಕ್ಸ್ ಇದ್ದಿದ್ದ ಪ್ಲಸ್ ಎಕ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಮೈನಸನ್ನು ನಾನು ಹೊರಗೆ ತೆಗೆದೀನಿ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಮೈನಸ್ y ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಈ ಎಕ್ಸ್ ಮೈನಸ್ ವೈ ಗೆಟ್ ಕ್ಯಾನ್ಸಲ, ಈ ಎಕ್ಸ್ ಮೈನಸ್ ವೈ ಗೆಟ್ ಕ್ಯಾನ್ಸಲ, ಈ ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ, ಈ ಎಕ್ಸ್ ಪ್ಲಸ್ ವೈ ಗೆಟ್ ಕ್ಯಾನ್ಸಲ. ಸೊ ಇಲ್ಲಿ ಏನು ಉಳಿತದೆ ಮೇಲ್ಗಡೆ 1 ಉಳಿತದೆ, ಇಲ್ಲಿ ಕೆಳಗಡೆ -1 ಉಳಿತದೆ. ಸೊ 1 ಅಂದಾಗ ಇಲ್ಲಿ -1 ಆನ್ಸರ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. So next question. A triangle ABC is drawn to the circumscribe a circle if AB is 13 cm, BC is 14 cm, AE is 7 cm, then find AC ಅಂದರು. ಸೊ ಇಲ್ಲಿ AE 7 cm ಕೊಟ್ಟಿದ್ದಾರೆ. ನೆಕ್ಸ್ಟ್ AB 13 ಕೊಟ್ಟಿದ್ದಾರೆ. ಸೊ ಟೋಟಲ್ ಇದೆ 13 ಕೊಟ್ಟಿದ್ದಾರೆ. ನೆಕ್ಸ್ಟ್ BC 14 ಕೊಟ್ಟಿದ್ದಾರೆ. BC 14 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಾವು AC ಅನ್ನು ಕಂಡು ಹಿಡಿಬೇಕು. ಸೊ ಇದನ್ನು ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ನಮಗೆ AE 13 ಕೊಟ್ಟಿದ್ದಾರೆ ಅಂದ್ರೆ ಸೊ ಇಲ್ಲಿ ನಮಗೆ AF ಕೂಡ AE 7 ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ AF ಎಷ್ಟಾಗುತ್ತೆ ಇದು 7 ಸೆಂಟಿಮೀಟರ್ ಆಗುತ್ತೆ. ಸೊ ಇದು AF 7 ಸೆಂಟಿಮೀಟರ್ ಆತಂದ್ರೆ ಸೊ ಇಲ್ಲಿ ಟೋಟಲ್ ಎಷ್ಟದ ಇದೆ 13 ಅದ. AB ಟೋಟಲ್ 13 ಐತೆ ಅಂದ್ರೆ ಇಲ್ಲಿ AF 7 ಕೊಟ್ಟಿದ್ದಾರೆ. ಸೊ 13 ಒಳಗೆ 7 ತೆಗೆದ್ರೆ ನಮ್ಗೆ ಇಲ್ಲಿ BF ಎಷ್ಟು ಉಳಿತು 6 ಸೆಂಟಿಮೀಟ್ರ್ ಇಲ್ಲಿ ಆಗ್ತದೆ. ಸೊ ಅಂದ್ರೆ ಇದು BF 6 ಸೆಂಟಿಮೀಟ್ರ್, AF ಇಲ್ಲಿ 7 ಸೆಂಟಿಮೀಟ್ರ್, ಟೋಟಲ್ ಎಷ್ಟಾಗುತ್ತೆ 13 ಸೆಂಟಿಮೀಟ್ರ್ ಆಗುತ್ತೆ. ಸೊ ಇಲ್ಲಿ FB ಇದೇನದ ಇದು 6 ಸೆಂಟಿಮೀಟ್ರ್ ಆಗೈತೆ ಅಂದ್ರೆ ಸೊ ಇದು ಎಷ್ಟದಲ್ಲ ಇಲ್ಲಿ BD ಕೂಡ ಅಷ್ಟೇ ಇರ್ತದೆ, ಅಂದ್ರೆ ಇದು 6 ಸೆಂಟಿಮೀಟ್ರ್ ಆಗುತ್ತೆ. ಸೊ ಇದು 6 ಸೆಂಟಿಮೀಟ್ರ್ ಆಯ್ತಂದ್ರೆ ಸೊ ಇಲ್ಲಿ ನಮ್ಗೆ ಟೋಟಲ್ ಎಷ್ಟದ ಇದೆ 14 ಅದ. ಸೊ ಇದು 6 ಸೆಂಟಿಮೀಟ್ರ್ ಆತಂದ್ರೆ 14 6 ಹೋತಂದ್ರೆ ಇಲ್ಲಿ 8 ಸೆಂಟಿಮೀಟ್ರ್ ಇಲ್ಲಿ DC ನಮ್ಗೆ ಉಳಿತದೆ. ಸೊ ಇಲ್ಲಿ DC 8 ಸೆಂಟಿಮೀಟ್ರ್ ಆತಂದ್ರೆ ಇಲ್ಲಿ CE ಕೂಡ ಇಲ್ಲಿ ಇದು ಕೂಡ 8 ಸೆಂಟಿಮೀಟ್ರ್ ಇಲ್ಲಿ ಆಗ್ತದೆ. ಸೊ ಹಾಗಾಗಿ CE ಕೂಡ ಇಲ್ಲಿ 8 ಸೆಂಟಿಮೀಟ್ರ್ ಆತಂದ್ರೆ ನಮ್ಗೆ ಟೋಟಲ್ AC ಬೇಕು. ಸೊ ಇಲ್ಲಿ ಇದು AE ಎಷ್ಟದ 7 ಸೆಂಟಿಮೀಟ್ರ್ ಅದ ಪ್ಲಸ್ CE ಎಷ್ಟದ ಇಲ್ಲಿ 8 ಸೆಂಟಿಮೀಟ್ರ್ ಅದ. ಸೊ ಎರಡನ್ನು ಕೂಡಿಸಿದಾಗ
8 ಮತ್ತು 7 ಕೂಡಿಸಿದಾಗ ಎಷ್ಟಾಗುತ್ತೆ 15 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಅ ಟ್ರಯಾಂಗಲ್ ABC is angle A equal to 3, angle C equal to 2 into angle B plus angle C, then the measure of angle B is ಅಂದರು. ಸೊ ಇಲ್ಲಿ ಬಿ ಆ್ಯಂಗಲನ್ನು ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ಮೊದಲಿಗೆ ಆ್ಯಂಗಲ್ ಎ ಅಂದರೆ ಎಷ್ಟದ 3C ಅದ. ಸೊ ಆ್ಯಂಗಲ್ ಅಂತ ಹಾಕಿರಂಗಿಲ್ಲ, ನಾ ಡೈರೆಕ್ಟ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಎ ಆ್ಯಂಗಲ್ ಅನ್ನೋದು 3C ಇರ್ತದೆ. ಸೊ ಇಲ್ಲಿ ಎ ಆ್ಯಂಗಲ್ ಅನ್ನೋದು ಇಲ್ಲಿ 2B ಪ್ಲಸ್ 2C ಅದ. ಸೊ ಇವಾಗ ಇಲ್ಲಿ ಟ್ರಯಾಂಗಲ್ ABC ಐತೆ ಅಂದ್ರೆ ಟ್ರಯಾಂಗಲ್ ಎ ಪ್ಲಸ್ ಟ್ರಯಾಂಗಲ್ ಬಿ ಪ್ಲಸ್ ಟ್ರಯಾಂಗಲ್ ಸಿ ಈಕ್ವಲ್ ಟು ಎಷ್ಟಾಗುತ್ತೆ 180 ಡಿಗ್ರಿಲಿ ಇರ್ತದೆ. ಸೊ 180 ಡಿಗ್ರಿಲಿ ಇರ್ತದೆ. ಹಾಗಾಗಿ ಸೊ ಇಲ್ಲಿ ಆ್ಯಂಗಲ್ ಎ ಇದ್ದಿದ್ದ 3Cಗೆ ಈಕ್ವಲ್ ಅದ, ಆ್ಯಂಗಲ್ ಎ ಇದ್ದಿದ್ದ 2B ಪ್ಲಸ್ 2C. ಸೊ ಇವೆರಡು ಆ್ಯಂಗಲ ಈಕ್ವಲ್ದಾವು. ಸೊ ಇವೆರಡು ಆ್ಯಂಗಲ್ ಈಕ್ವಲ್ದಾವು ಅಂದ್ರೆ ಇವೆರಡು ಆ್ಯಂಗಲ್ ಕೂಡ ಇದಕ್ಕೆ ಈಕ್ವಲ್ ಆಗಿರ್ತಾವೆ. ಸೊ ಹಾಗಾಗಿ ಇಲ್ಲಿ 3C ಈಕ್ವಲ್ ಟು 2B ಪ್ಲಸ್ 2C ಆಗುತ್ತೆ. ಸೊ 2Cಯನ್ನು ಈ ಕಡೆ ತೊಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. 3C ಒಳಗೆ 2C ಅನ್ನು ಕಳೆದಾಗ ಇಲ್ಲಿ C ಆಗುತ್ತೆ. C ಆ್ಯಂಗಲ್ ಈಕ್ವಲ್ ಟು ನಮ್ಗೆ 2B ಆಗ್ತದೆ. ಸೊ ಇಲ್ಲಿ C ಆ್ಯಂಗಲ್ ಅನ್ನೋದು 2B ಆ್ಯಂಗಲ್ಗೆ ಇಲ್ಲಿ ಈಕ್ವಲ ಇರ್ತದೆ. ಸೊ ಇಲ್ಲಿ ನಮಗೆ C ಆ್ಯಂಗಲ್ಲು ಸಿಕ್ತು, ಎ ಆ್ಯಂಗಲ್ಲು ಸಿಕ್ತು. ಸೊ ನೆಕ್ಸ್ಟ್ ಇದನ್ನು ಈ ಈಕ್ವೇಷನ್ದಾಗ ಹಾಕಿದಾಗ ಏನಾಗುತ್ತೆ ಇಲ್ಲಿ ನಮಗೆ ಎ ಅಂದರೆ ಏನದ, ಸೊ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ ಅದ. ಸೊ ಎ ಆ್ಯಂಗಲ್ ಅಂದ್ರೆ 3C ಅದ. ನೆಕ್ಸ್ಟ್ ಇಲ್ಲಿ ಬಿ ಆ್ಯಂಗಲ, ಸೊ ಬಿ ಆ್ಯಂಗಲ ಆ್ಯಸ್ ಇಟ್ ಈಸ್ ಇಲ್ರಿ, ಯಾಕಂದರೆ ಬಿ ಆ್ಯಂಗಲ ನಾವು ಕಂಡು ಹಿಡಿಬೇಕು. ಇಲ್ಲಿ ಸಿ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ 3C ಅದ, ಇಲ್ಲಿ ಸಿ ಅದ, ಟೋಟಲ 4C ಆ್ಯಂಗಲ್ ಈಕ್ವಲ್ ಟು ಇಲ್ಲಿ ಬಿ ಆ್ಯಂಗಲ್ 180 ಡಿಗ್ರಿ ಆಗ್ತದೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ನಮ್ಗೆ ಸಿ ಆ್ಯಂಗಲ್ ಗೊತ್ತಾಗ್ಯದ. ಸೊ ಇಲ್ಲಿ 4 ಇಂಟು ಸಿ ಆ್ಯಂಗಲ್ ಅಂದರೆ ಇಲ್ಲಿ ನಮ್ಗೆ 2B ಅದ, 2B ಪ್ಲಸ್ ಬಿ ಆಗುತ್ತೆ ಈಕ್ವಲ್ ಟು 180 ಡಿಗ್ರಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ 2 4 ಎರಡಲಿ 8B ಪ್ಲಸ್ ಬಿ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಟೋಟಲ್ ಇಲ್ಲಿ 9B ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 9 1 9 2 ಅಂದ್ರೆ ಬಿ ಆ್ಯಂಗಲ್ ಈಕ್ವಲ್ ಟು ಇಲ್ಲಿ 20 ಡಿಗ್ರಿ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆ್ಯಂಗಲ ಬಿ ಎಷ್ಟು ಇರ್ತದೆ ಅಂದ್ರೆ 20 ಡಿಗ್ರಿ ಇಲ್ಲಿ ಇರ್ತದೆ. So next question, in a figure if a TP and TQ are two tangents to the circle with the center O, so that angle POQ equal to 110 degree, then find the PTQ ಅಂದರು. ಸೊ ಇಲ್ಲಿ ಇದು Q ಆಗಿದೆ. ಸೊ ಈ ಆ್ಯಂಗಲನ್ನು ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ಟ್ಯಾಂಜೆಂಟ್ ಯಾವುದೇ ಒಂದು ಟ್ಯಾಂಜೆಂಟ್ಗೆ ಏನೈತಿ ಸೆಂಟ್ರದಿಂದ ಹೋಗಿ ಲೈನ್ ಜಾಯಿನ್ ಆತಂದ್ರೆ ಅಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡ್ತದೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಕೂಡ ಇಲ್ಲಿ ಏನಾಗುತ್ತೆ ಇಲ್ಲಿ 90 ಡಿಗ್ರಿ ಆಗಿರ್ತದೆ, ಇಲ್ಲಿ 90 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಇದು 90 ಡಿಗ್ರಿ ಇದು 90 ಡಿಗ್ರಿ ಆತಂದ್ರೆ ಇಲ್ಲಿ ಸೆಂಟರ್ಕಿಲ್ಲಿ 110 ಡಿಗ್ರಿ ಫಾರ್ಮ್ ಮಾಡಿದೆ. ಸೊ ಇಲ್ಲಿ ನಾವು ಈ ಉಳಿದಿದ್ದನ್ನು ಇದನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಯಾವುದೇ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ
ಚತುರ್ಭುಜ ಯಾವುದೇ ಒಂದು ಚತುರ್ಭುಜ ಏನೈತಿ ಅವುಗಳ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗಿರ್ತದ ಅಂದ್ರೆ 360 ಡಿಗ್ರಿ ಇಲ್ಲಿ ಆಗಿರ್ತದ. ಸೊ 360 ಡಿಗ್ರಿ ಆಗಿರ್ತದ ಅಂದ್ರೆ ಇದು 90 ಡಿಗ್ರಿ, ಕ್ಯೂ 90, ಇಲ್ಲಿ ಪ್ರತಿಯೊಂದು ಆ್ಯಂಗಲನ್ನು ಕೂಡಿಸಿದಾಗ ಸೊ ಇದು ಎಷ್ಟಾಗಿರ್ತದ 360 ಆಗಿರ್ತದೆ. ಸೊ ಇಲ್ಲಿ ಕ್ಯೂ ಎಷ್ಟದ, ಇದು 90 ಡಿಗ್ರಿ ಅದ. ಇಲ್ಲಿ ಪಿ ಎಷ್ಟದ, ಇದು 90 ಡಿಗ್ರಿ ಅದ. ಸೊ ಇಲ್ಲಿ ಟಿ ಎಷ್ಟದ, ಟಿ ಅನ್ನು ನಾವು ಕಂಡು ಹಿಡಿಬೇಕು ಆ್ಯಸ್ ಇಟ್ ಈಸ್ ರೀ. ಇಲ್ಲಿ ಓ ಎಷ್ಟದ, 110 ಡಿಗ್ರಿ ಅದ. ಸೊ ಇಲ್ಲಿ 360 ಡಿಗ್ರಿ. ಸೊ 90 ಪ್ಲಸ್ 90 180, 180 ಪ್ಲಸ್ 110 290 ಪ್ಲಸ್ ಟಿ ಆ್ಯಂಗಲ ಇಲ್ಲಿ 360. ಸೊ ಟಿ ಆ್ಯಂಗಲ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 360 ಮೈನಸ್ 290. ಸೊ ಟಿ ಆ್ಯಂಗಲ್ ಎಷ್ಟಾಗುತ್ತೆ ಇಲ್ಲಿ 360 ಒಳಗೆ 290 ಅನ್ನೋ ತೆಗೆದ್ರೆ ಇಲ್ಲಿ 70 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನಮಗೆ ಟಿ ಆ್ಯಂಗಲ್ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ, 70 ಡಿಗ್ರಿ ಆಗಿರ್ತದೆ. So next question, if the sum of the roots of the equation x square minus bx minus c equal to 0 is the same as the sum of their squares, which one is true ಅಂದರು. ಸೊ ಇಲ್ಲಿ ಸಮ್ ಆಫ್ ರೂಟ್ಸ್ ಇವ ಇಲ್ಲಿ ನಾವು ಅಲ್ಫಾ ಪ್ಲಸ್ ಬೀಟಾ ಅಂತನು. ಸೊ ಇವ ಯಾವುದಕ್ಕೆ ಈಕ್ವಲ್ ಅದಾವ ಅಂದರೆ ದ ಸಮ್ ಆಫ್ ದೇರ್ ಸ್ಕ್ವೇರ್, ಅಂದರೆ ಇಲ್ಲಿ ಇವ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ಗೆ ಇಲ್ಲಿ ಈಕ್ವಲ್ ಅದಾವ ಅಂತ ಅವರ ಹೇಳಿದರು. ಸೊ ಸಮ್ ಆಫ್ ರೂಟ್ಸ್ ಏನಾಗುತ್ತೆ ಇಲ್ಲಿ, ಸಮ್ ಆಫ್ ರೂಟ್ಸ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಮೈನಸ್ ಬಿ ಬೈ ಎ ಆಗುತ್ತೆ. ಸಮ್ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗುತ್ತೆ ಇಲ್ಲಿ ಸಿ ಬೈ ಎ ಆಗುತ್ತೆ. ಸೊ ಇಲ್ಲಿ ಮೈನಸ್ ಬಿ ಬೈ ಎ ಅಂದರೆ ಇಲ್ಲಿ ಬಿ ಅಂದರೆ ಏನೈತಿ ಮೈನಸ್ ಬಿ ಅದ, ಎ ಅಂದರೆ ಇಲ್ಲಿ ಏನೈತಿ 1 ಅದ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಮೈನಸ್ ಆಫ್ ಇಲ್ಲಿ ಏನದ ಮೈನಸ್ ಬಿ ಅದ, ಮೈನಸ್ ಬಿ ಅದ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಸಮ್ ಆಫ್ ರೂಟ್ಸ್ ಏನಾಗುತ್ತೆ ಇಲ್ಲಿ ಬಿ ಆಗುತ್ತೆ. ಅದೇ ರೀತಿ ಇಲ್ಲಿ ಮೈನಸ್ ಸಿ ಅದ, ಎ ಅಂದರೆ ಇಲ್ಲಿ 1 ಇರ್ತದ ಎಕ್ಸ್ ಜಾಗದಾಗ. ಸೊ ಇಲ್ಲಿ ಸಿ ಅಂದರೆ ಏನೈತಿ ಇಲ್ಲಿ ಮೈನಸ್ ಸಿ ಅದ. ಸೊ ಪ್ರಾಡಕ್ಟ್ ಆಫ್ ರೂಟ್ಸ್ ಏನೈತಿ ಮೈನಸ್ ಸಿ ಅದ, ಸಮ್ ಆಫ್ ರೂಟ್ಸ್ ಏನೈತಿ ಬಿ ಅದ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಏನದ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಬೀಟಾ ಅಂತ ನಾವು ಇಲ್ಲಿ ಬರಿಬೋದು. ಸೊ ಇಲ್ಲಿ ಇದನ್ನು ಈ ಅಲ್ಫಾ ಸ್ಕ್ವೇರ ಮತ್ತು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರನ್ನು ಬಿಟ್ಟ ಈ ಉಳಿದಿದ್ದನ್ನು ಈ ಕಡೆ ತೊಂದಾಗ ಇಲ್ಲಿ ಏನಾಗುತ್ತೆ, ಈ ಕಡೆ ತೊಂದಾಗಿದ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಅಲ್ಫಾ ಬೀಟಾ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಇಲ್ಲಿ ನಮಗೇನದ ಅಲ್ಫಾ ಪ್ಲಸ್ ಬೀಟಾ ಆಗ್ತದೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅದ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಇಲ್ಲಿ ಏನದ ನಮ್ಗೆ ಬಿ ಅದ. ಸೊ ಅದನ್ನು ಬಿ ಸ್ಕ್ವೇರ್ ಅಂತ ಬರೀತು. ನೆಕ್ಸ್ಟ್ ಮೈನಸ್ 2 ಇಂಟು ಇಲ್ಲಿ ಪ್ರಾಡಕ್ಟ್ ಆಫ್ ಅಲ್ಫಾ ಬೀಟಾ ಏನದ ಮೈನಸ್ ಸಿ ಅದ. ಸೊ ಹಾಗಾಗಿ ಇಲ್ಲಿ ಮೈನಸ್ ಸಿ ಅನ್ನು ಬರೀತು. ಸೊ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಇಲ್ಲಿ ಏನದ ಬಿ ಅಂತ ಕೊಟ್ಟಿದ್ದಾರೆ. ಸೊ ಬಿ ಈಕ್ವಲ್ ಟು ನೆಕ್ಸ್ಟ್ ಇದೆ ಬಿ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ 2 ಇಂಟು ಮೈನಸ್ 3 ಅಂದಾಗ ಇಲ್ಲಿ ಪ್ಲಸ್ 2c ಆಗುತ್ತೆ. ಸೊ ಈ ಪ್ಲಸ್ 2cಯನ್ನು ಈ ಕಡೆ ಕಳಿಸಿದಾಗ ನಮಗೆ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಇಲ್ಲಿ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಮೈನಸ್ 2c ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಒಳಗೆ ನೋಡೋದಾದ್ರೆ ಇಲ್ಲಿ ಸೊ ಇದನ್ನೇನ ಕಳಿಸೋದೇನು ಬೇಡ ನಡೀತದ. ಸೊ ಇಲ್ಲಿ ಬಿ ಈಕ್ವಲ್ ಟು ಏನೈತಿ ಬಿ ಸ್ಕ್ವೇರ್ ಪ್ಲಸ್ 2cನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
ಸೊ ನೆಕ್ಸ್ಟ್ ಕ್ವಶನ್, a triangle has a area x square plus 2x and one of its side is x plus 2. The corresponding altitude of a triangle is ಅಂದರು. ಸೊ ಇಲ್ಲಿ ಟ್ರಯಾಂಗಲ್ದ ಏರಿಯಾವನ್ನು ಕಂಡುಹಿಡಿಯೋ ಫಾರ್ಮುಲಾ ಏನದ, 1/2 ಇಂಟು ಬಿ ಇಂಟು ಎಚ್. ಸೊ ಇಲ್ಲಿ ಎಚ್ ಆಗುತ್ತೆ. ಸೊ ಇಲ್ಲಿ ಏರಿಯಾ, ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1/2. ಸೊ ಸೈಡ್ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 2 ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಚ್ ಅನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಈ 2 ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಇಂಟು ಆಗುತ್ತೆ. ಸೊ ಅವಾಗ ಇದು 2x² ಪ್ಲಸ್ 4x ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 2 ಆಗುತ್ತೆ, ಇಂಟು ಇಲ್ಲಿ ಎಚ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ 2x ಅನ್ನು ಕಾಮನ್ ತಕ್ಕೊಂತೀವಿ ಅಂದ್ರೆ ಇಲ್ಲಿ ಏನು ಉಳಿತದ, ಎಕ್ಸ್ ಉಳಿತದ, ಪ್ಲಸ್ ಇಲ್ಲಿ ಏನು ಉಳಿತದ, 2 ಉಳಿತದ, ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇಂಟು ಎಚ್. ಸೊ ಇಲ್ಲಿ ಈ 2x ಪ್ಲಸ್ ಎಕ್ಸ್ ಪ್ಲಸ್ 2 ಕ್ಯಾನ್ಸಲ, ಈ ಎಕ್ಸ್ ಪ್ಲಸ್ 2 ಗೆಟ್ ಕ್ಯಾನ್ಸಲ. ಸೊ ಇಲ್ಲಿ ಎಚ್ ಈಕ್ವಲ್ ಟು ಏನು ಉಳಿತು, ಇಲ್ಲಿ ನಮ್ಗೆ 2x ಅಂತ ಇಲ್ಲಿ ಉಳಿತದ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, a town has a total population of 25,000 out of which 13,000 is read Deccan Herald and 10,500 read as the Times of India and 2,500 read both papers. The percentage of population who reads neither of these newspaper is ಅಂದರು. ಸೊ ಟೋಟಲ್ ಪಾಪ್ಯುಲೇಷನ್ 25,000 ಅದ. ಸೊ ಇದರಲ್ಲಿ ಸೊ 2 ಪೇಪರನ್ನು ಓದೋರು ಎಷ್ಟು ಅದಾರ, ನಮ್ಗೆ 2,500 ಅದಾರು. ಸೊ ಇಲ್ಲಿ 2,500 ಅದಾರು. ನೆಕ್ಸ್ಟ್ ಇಲ್ಲಿ ಡೆಕ್ಕನ್ ಹೆರಾಲ್ಡ್ ಡಿ, ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟಿ. ಸೊ ಇಲ್ಲಿ ಡೆಕ್ಕನ್ ಹೆರಾಲ್ಡನ್ನು 10,500 ಜನ ಇಲ್ಲಿ 13,000 ಜನ ಇಲ್ಲಿ ಡೆಕ್ಕನ್ ಹೆರಾಲ್ಡನ್ನು ಓದ್ತಾರು. ಸೊ 13,000 ಓದ್ತಾರಂದ್ರೆ ಅದರಲ್ಲಿ ಈಗ 2,500 ಜನ ಅದಾರು, ಇನ್ನು ಉಳ್ದವ್ರಷ್ಟ 10,000. ಸೊ ಇಲ್ಲಿ ಉಳಿದವ್ರು ಇಲ್ಲಿ 10,500 ಜನ ಇಲ್ಲಿ ಉಳಿತಾರು. ಸೊ 10,500 ಜನ ಈಚ್ ಕಡೆ ಉಳಿದ್ರು. ನೆಕ್ಸ್ಟ್ ಈ ಕಡೆ ಟೈಮ್ಸ್ ಆಫ್ ಇಂಡಿಯಾನ 10,500 ಜನನ ಅದಾರು, ಅದರಲ್ಲಿ 2,500 ಜನ ಈಗ ಆಲ್ರೆಡಿ ಅದಾರು, ಇನ್ನು 8,000 ಜನ ಇಲ್ಲಿ ಉಳಿತಾರು. ಸೊ ಇಲ್ಲಿ ಟೋಟಲ್ ಎಷ್ಟು ಜನ ಆಯ್ತು, ಇಲ್ಲಿ 10,500 ಪ್ಲಸ್ 2,500 ಅಂದರೆ ಇಲ್ಲಿ 13,000, 13,000 8,000 ಅಂದರೆ ಇಲ್ಲಿ 21,000 ಆಗುತ್ತೆ. ಸೊ ಇಲ್ಲಿ ಟೋಟಲ್ ನ್ಯೂಸ್ ಪೇಪರನ್ನು 21,000 ಜನ ಇಲ್ಲಿ ಓದ್ತಾರೋ. ಸೊ ಇಲ್ಲಿ 21,000 ಜನ ಓದ್ತಾರಂದ್ರೆ ಇನ್ನು ಉಳಿದವ್ರಷ್ಟ 25,000ದೊಳಗೆ ಇಲ್ಲಿ 4,000 ಜನ ಏನೈತಿ ಇಲ್ಲಿ ಉಳಿತಾರೋ. ಸೊ ಈ 4,000 ಜನ ಏನೈತಿ ಯಾವುದೇ ಪೇಪರನ್ನು ಓದೋದಿಲ್ಲ. ಸೊ ಇಲ್ಲಿ ಆ 4,000 ಜನನ ಇವರಾದರು, ಬಟ್ ಅವ್ರು ಇಲ್ಲಿ ಏನು ಕೇಳಿದವರು, ಪರ್ಸೆಂಟೇಜ್ ಒಳಗೆ ಕೇಳಿದರು. ಸೊ ಇಲ್ಲಿ 25,000 ಜನಕ್ಕೆ ಇಲ್ಲಿ 4,000 ಜನ ಇಲ್ಲಿ ಏನೈತಿ ಪೇಪರನ್ನು ಓದೋದಿಲ್ಲ. ಹಾಗಾದ್ರೆ 100%ಗೆ ಎಷ್ಟಾಗುತ್ತೆ, ಸೊ ಇಲ್ಲಿ 3 ಪೂಜೋದು, ಇಲ್ಲಿ 3 ಪೂಜೋದು, ಇಲ್ಲಿ 25 ಒಂದ್ಲಿ 25 4. ಸೊ ಇಲ್ಲಿ 1 ಇಂಟು 4, ಇಲ್ಲಿ 4 ಇಂಟು 4. ಸೊ 4 4 ಇಲ್ಲಿ 16% ಜನ ಏನೈತಿ ಇಲ್ಲಿ ಯಾವುದೇ ರೀತಿಯ ನ್ಯೂಸ್ ಪೇಪರನ್ನು ಓದೋದಿಲ್ಲ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.